ಅವ್ರ ಮೇಲಿರೋ ಬೇಲ್ ಸಿಗಲಿಲ್ಲ. ಲಾಯರ್ ಕೋರ್ಟ್ಗೆ ಹೋಗೋ ಹೊತ್ತಿಗೆ ಜಡ್ಜ್ ಹೊರಟು ಬಿಟ್ಟಿದ್ರಂತೆ. ಮೇಡಮ್, ನೀವಿಲ್ಲೆಷ್ಟೊತ್ತ ಇದ್ರು ನಿಮ್ಮ ಮಗ ಆಚೆಗೆ ಬರಲ್ಲ. ಸುಮ್ಮನೆ ನಿಂತ್ಕೊಂಡಿದ್ದು ನಿಮಗೆ ಕಾಲು ನೋವು ಬರುತ್ತೆ ಬಿಟ್ರೆ ಇನ್ನೇನು ಪ್ರಯೋಜನ ಆಗಲ್ಲ. ದಯವಿಟ್ಟು ಇಲ್ಲಿಂದ ಹೊರಡಿ. ಏನ್ರಿ ಇದು? ಇಂಥ ಒಂದು ಪರಿಸ್ಥಿತಿಲಿ ನಮ್ಮ ಮಕ್ಕಳನ್ನ ಆಚೆ ಕರ್ಕೊಂಡು ಬರಕ್ ಆಗದೆ ಇರೋಷ್ಟು ಹೆಲ್ಪ್ಲೆಸ್ ಆಗಿದ್ದೀವ ನಾವು. ಸಾರಿ ಅರವಿಂದ, ನಮ್ಮ ಲಾಯರ್ ಈ ರೀತಿ ಬೇಜವಾಬ್ದಾರಿತನದಿಂದ ಮಾತಾಡ್ತಾನೆ ಅನ್ಕೊಂಡಿರ್ಲಿಲ್ಲ. ಈಗ ಏನ್ ಮಾಡೋದು ಬಾವ? ಮಕ್ಕಳನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಬಿಟ್ಟು ನಾವೆಲ್ಲರೂ ಹೇಗೆ ನೆಮ್ಮದಿಯಾಗಿರೋದು? ಸರ್, ನಿಮ್ಗೇನೆ, ಬೇಗ ಇಲ್ಲಿಂದ ಹೊರಡಿ. ನಾಳೆ ನಿಮ್ಮ ಮಗನ ಕೋರ್ಟಲ್ಲಿ ಸಬ್ಮಿಟ್ ಮಾಡ್ತೀವಿ. ಕೋರ್ಟ್ ಆದೇಶದ ಮೇಲೆ ಏನು ಮಾಡ್ಬೇಕು ನೋಡ್ತೀವಿ. ನಿಮ್ಮ ಮಗನ ನೋಡಬೇಕು ಅಂದ್ರೆ ನಾಳೆ ಬನ್ನಿ. ನಾಳೆ ತನಕ ಕಾಯ್ಬೇಕಾಗಿಲ್ಲ. ಓಪನ್ ದ ಲಾಕ್. ಅದಿರ್ಲಿ, ನೀವ್ಯಾರು? ನಾನ್ ಯಾರು ಆಮೇಲೆ ಹೇಳ್ತೀನಿ, ಮೊದಲು ಬಿಡಿ ಅವರನ್ನ. ಎಷ್ಟು ಧೈರ್ಯ! ಮಿತ್ರ ನಂದನ್ನ ಸೆಲ್ ಒಳಗ್ ಹಾಕ್ತೀರಾ? ತಪ್ಪು ಮಾಡಿದ್ರೆ ಯಾರಿಗಾದ್ರೂ ಒಂದೇ ಟ್ರೀಟ್ಮೆಂಟ್ ಮೇಡಮ್. ನಿಮ್ ಟ್ರೀಟ್ಮೆಂಟ್ ಟೆಂಪರ್ಮೆಂಟ್ ಫೇಸ್ ಮಾಡ್ಬೇಕಾದ ಅಗತ್ಯ ಮಿತ್ರ ನಂದನ್ಗಿಲ್ಲ. ಲೆಟ್ ಹಿಮ್ ಗೋ. ಏನು, ನೀವು ಕೇಳಿದ ಕೂಡಲೇ ಕಳ್ಸಕ್ಕೆ, ನೀವು ಹೇಳಿದ ತಕ್ಷಣ ಬಿಟ್ಬಿಡೋದಕ್ಕೆ? ಇದನ್ನೇನಾದ್ರೂ ರೈಲ್ವೆ ಸ್ಟೇಷನ್ ಅನ್ಕೊಂಡಿದ್ದೀರಾ? ಪೊಲೀಸ್ ಸ್ಟೇಷನ್. ಇಲ್ಲಿ ಪ್ರತಿಯೊಂದಕ್ಕೂ ಒಂದು ಪ್ರೋಸೆಸ್ ಇರುತ್ತೆ. ಐ ನೋ ವೆರಿ ವೆಲ್. ಅದಕ್ಕೆ ಬೇಲ್ ಪೇಪರ್ಸ್ ಜೊತೆಗೆ ತಗೊಂಡ್ ಬಂದಿದ್ದೀನಿ. ಮಿಸ್ಟರ್ ಸುದರ್ಶನ್, ಬೇಲ್ನ ತುಂಬಾ ಬೇಗ ತಗೊಂಡ್ಬಂದ್ಬಿಟ್ಟಿದ್ದೀರಾ. ಕಾನ್ಸ್ಟೇಬಲ್, ಅವ್ರನ್ನ ಬಿಟ್ಬಿಡಿ. ಥ್ಯಾಂಕ್ ಯು ಸೋ ಮಚ್ ಮನೀಷಾ. ನನ್ಗ್ಯಾಕಾಂಟಿ ಥ್ಯಾಂಕ್ಸ್? ದಾರಿ ಕಾಣಿಸ್ತಾ ಇಲ್ಲ ಅಂತ ಅನ್ಕೊಳ್ಳೋ ಸಮಯದಲ್ಲಿ ದೀಪ ಥರ ನೀನ್ ಬಂದೆ ಮನೀಷಾ. ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಮಿತ್ರ ರಾತ್ರಿ ಇಡೀ ಪೊಲೀಸ್ ಸ್ಟೇಷನಲ್ಲಿ ಇರಬೇಕಾಗಿತ್ತು ಅಂದ್ರೆ ಆ ನೋವನ್ನ ನನಗೆ ಸಹಿಸ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ನೋವು ತುಂಬಿದ ಹೃದಯದಿಂದ ಇಲ್ಲಿಂದ ಹೋಗ್ಬೇಕು ಅಂತ ಚಿಂತಿಸ್ತಿದ್ದೆ. ಬೇಲ್ ತಗೊಂಡು ಬಂದು ಎಲ್ಲರ ಮನಸ್ಸನ್ನು ಹಗುರ ಮಾಡಿದೆ. ರಿಯಲಿ ಥ್ಯಾಂಕ್ ಯು ಸೋ ಮಚ್ ಮನೀಷಾ. ಥ್ಯಾಂಕ್ ಯು ಮನೀಷಾ.
ನಂಗ್ ಕೂಡ ಥ್ಯಾಂಕ್ಸ್ ಹೇಳ್ತೀಯಾ? ರಿಯಲಿ ಯೋ ಗ್ರೇಟ್ ಮನೀಷಾ. ನಾವ್ ಯಾರು ಮಾಡ್ತಿರೋ ಕೆಲ್ಸನ ನೀನ್ ಮಾಡ್ದೆ. ಇವತ್ ನೀನ್ ಬರ್ದೇ ಇದ್ದಿದ್ರೆ ಇವರಿಬ್ರು ರಾತ್ರಿ ಎಲ್ಲ ಪೊಲೀಸ್ ಸ್ಟೇಷನ್ ಅಲ್ಲೇ ಇರ್ತಿದ್ರು. ಥ್ಯಾಂಕ್ಸ್ ಅ ಲಾಟ್. ದಟ್ಸ್ ಓಕೆ. ತುಂಬಾ ದೊಡ್ಡ ಸಹಾಯ ಮಾಡಿದ್ಯಾ ಮನೀಷಾ. ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಅಯ್ಯೋ ಪರವಾಗಿಲ್ಲ ಅಂಕಲ್. ಥ್ಯಾಂಕ್ ಯು ಸೋ ಮಚ್ ಮನೀಷಾ. ದಟ್ಸ್ ಓಕೆ. ಲೆಟ್ಸ್ ಮೂವ್. ಮೀಡಿಯಾದವರೆಲ್ಲ ಹೊರಗಡೆ ವೇಟ್ ಮಾಡ್ತಿರಬಹುದು. ನಾವು ಹಿಂದೆಯಿಂದ ಹೋದ್ರೆ ಬೆಟರ್. ದಾರಿ ತಪ್ಪಿಸಿ ಧೈರ್ಯ ಕಳ್ಕೊಂಡು ಕಳ್ಳರ ಹಾಗೆ ಹೋಗೋ ಅಗತ್ಯ ನಮ್ಗಿದ್ಯಾ ಚಿಕ್ಕಮ್ಮ? ಮೇನ್ ಡೋರ್ ಇಂದನೇ ಹೋಗೋಣ ಬನ್ನಿ. ಹಾಗಲ್ಲ ಮಿತ್ರ. ನೀವ್ ನೆಕ್ಸ್ಟ್ ಈಗ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಮಿಸ್ಟರ್ ಮಿತ್ರ? ಈಗ ಬೇಲ್ ಸಿಕ್ಕಿದೆ, ನಾಳೆ ನಿರ್ದೋಷಿ ಅನ್ನೋ ತೀರ್ಪು ಬರುತ್ತೆ. ಆಗ ನಿರ್ದೋಷಿ ಮಿತ್ರ ಅಂತ ನಿಮ್ಮ ಕೈಯಾರೆ ನೀವೇ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಟಿವಿಲಿ ಬರೀತೀರಾ, ನೋಡ್ತಾ ಇರಿ. ಅಟ್ಲೀಸ್ಟ್ ಆಗ್ಲಾದ್ರೂ ನಡೆದಿದ್ದನ್ನ ತಿಳ್ಕೊಂಡು ಬರೀರಿ, ನಿಮ್ ಮನ್ಸಿಗೆ ಬಂದಿದ್ದಲ್ಲ. ಮೇಡಮ್ ಬೇಲ್ ತಗೊಂಡು ನಿಮ್ ಮಗನ ಸ್ಟೇಷನ್ ಇಂದ ಆಚೆ ಕರ್ಕೊಂಡು ಹೋಗ್ತಿದ್ರಾ, ಆದ್ರೆ ಅವರು ತಪ್ಪಿತಸ್ಥ ಅಲ್ಲ ಅಂತ ಹೇಗ್ ಪ್ರೂವ್ ಮಾಡ್ತೀರಾ? ನನ್ ಮಗ ಯಾವ ತಪ್ಪು ಮಾಡಿಲ್ಲ ಅಂತ ಹೇಗ್ ನಿರೂಪಿಸಬೇಕು ಅನ್ನೋದನ್ನ ನನಗ್ ಚೆನ್ನಾಗಿ ಗೊತ್ತಿದೆ. ಅದನ್ನ ನಿರೂಪಿಸಿ ಕೇಸಿಂದ ಹೇಗ್ ಆಚೆ ಕರ್ಕೊಂಡು ಬರ್ಬೇಕು ಅನ್ನೋದು ಕೂಡ ಗೊತ್ತಿದೆ. ಅದ್ರ ಬಗ್ಗೆ ನೀವೇನ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ರೂ ಮನೆಗೆ ಹೋಗ್ತಿದ್ರೆ ನಾವೆಲ್ಲಿಗೆ ಹೋಗ್ತಿದೀವ ಆಂಟಿ? ಆ ಪ್ರಿಯಾ ಮನೆಗೆ. ಪ್ರಿಯಾ ಮನೆಗ? ಹೌದು, ಕೇಸ್ ಬಗ್ಗೆ ಮಾತಾಡೋಕೆ. ಅವಳ ಹತ್ರ ಮಾತಾಡೋದಲ್ಲ ಆಂಟಿ, ಅವಳ ಹಲ್ಲೆಲ್ಲ ಉದ್ರೋಗ್ಬೇಕು. ನಡೀರಿ. ಮನೀಷಾ, ನಿನ್ ಕೋಪದಲ್ಲಿ ಅರ್ಥ ಇದೆ. ಆದ್ರೆ ಈಗ ನಾವು ತೋರಿಸ್ಬೇಕಾಗಿರೋದು ಕೋಪ ಅಲ್ಲ, ಸಮಾಧಾನ. ಸಮಾಧಾನವಾಗಿದ್ರೆ ಸಮಸ್ಯೆ ಕ್ಲಿಯರ್ ಆಗಲ್ಲ ಆಂಟಿ. ಇಂಥವ್ರಿಗೆಲ್ಲ ಹಲ್ಲು ಮುರಿದ್ರೇನೆ ಎಲ್ಲ ಕ್ಲಿಯರ್ ಆಗೋದು. ನೋನು ಲಿಸನ್, ನಮಗ್ ಬೇಕಾಗಿರೋದು ಮಿತ್ರ ಹೊರಗ್ ಬರೋದು. ಈ ಟೈಮಲ್ಲಿ ಫ್ರಸ್ಟ್ರೇಷನ್ಗಿಂತ ಸ್ವಲ್ಪ ಪ್ಲಾನಿಂಗ್ ಬೇಕು. ಅಂದ್ರೆ ಇವಾಗ ಏನ್ ಮಾಡೋದಂತೀರಾ ಆಂಟಿ? ಆ ಪ್ರಿಯನ ಹೇಗಾದ್ರೂ ಮಾಡಿ ಮಾತಾಡಿ ಪೂಸಿ ಹೊಡೆದು ನಮ್ ದಾರಿಗ್ ತರ್ಬೇಕು. ಅವಳಿಗೇನ್ ಬೇಕೋ ತಿಳ್ಕೊಂಡು ಅದನ್ ಬಿಸಾಡಿದ್ರೆ ಸುಮ್ನಾಗ್ತಾಳೆ, ಕೇಸ್ ವಾಪಸ್ ತಗೊಳ್ತಾಳೆ. ಥಿಂಕ್ ಇನ್ ದಟ್ ವೇ. ಯು ರೈಟ್ ಆಂಟಿ. ಅವಳಿಗೇನೋ ಬೇಕಿರೋದಕ್ಕೆ ಇದೆಲ್ಲ ಮಾಡ್ತಿದ್ದಾಳೆ, ಅದಂತೂ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ. ಅವಳಿಗೆ ಬೇಕಾಗಿದ್ದನ್ನ ಅವಳಿಗೆ ಕೊಟ್ಟು ನಮ್ಮ ಮಿತ್ರನ್ನ ಕಾಪಾಡ್ಕೋಬೇಕು. ದ್ಯಾಟ್ಸ್ ಟ್ರೂ. ನಿನ್ ಟೆನ್ಷನ್ ಮತ್ತೆ ನಿನ್ ಕೋಪನ ಈ ಲೆವೆಲಲ್ಲೇ ಇಟ್ಕೋ. ಹೆಚ್ಚಾದ್ರೆ ಪ್ಲಾನ್ ಎಲ್ಲ ಫ್ಲಾಪ್ ಆಗತ್ತೆ. ಓಕೆನಾ? ಓಕೆ ಆಂಟಿ. ನಿಂಗೆ ಏನಾಗ್ಬಿಡತ್ತೋ ಅಂತ ನಮಗ್ ತುಂಬಾ ಟೆನ್ಷನ್ ಆಗಿತ್ತು ಅಣ್ಣ. ಮನೀಷಾ, ಮನೀಷಾ ಇಲ್ದೆ ಹೋಗಿದ್ದಿದ್ರೆ ನಮ್ ಮಿತ್ರ ಒಂದಿಡೀ ದಿನ ಸ್ಟೇಷನ್ನಲ್ಲೇ ಇರ್ಬೇಕಾಗಿ ಬರ್ತಿತ್ತು. ನಾವ್ಯಾರು ಮಾಡದೇ ಇರೋ ಕೆಲ್ಸನ ಅವಳು ಮಾಡಿದ್ದಾಳೆ. ಅವಳು ಮುಂಜಾಗ್ರತೆಯಿಂದ ಹೆಜ್ಜೆ ಇಟ್ಟಿರೋದಕ್ಕೆ ಮಿತ್ರ ಇವಾಗ ನಮ್ ಕಣ್ಮುಂದೆ ಹೀಗೆ ನಿಂತಿದ್ದಾನೆ.
ಇಲ್ಲ ಅಂದಿದ್ರೆ ನಾಳೆ ಆಗೋವರೆಗೂ ನಾವು ಬಿಡ್ಸೋದಕ್ಕೆ ಕಾಯಲೇಬೇಕಾಗಿತ್ತು. ಆದ್ರೆ ಈ ಕಲ್ಲಿನ ಏಟಿಗೆ ಧೈರ್ಯ ಕಳ್ಕೊಳ್ಬಾರ್ದು. ನಮ್ ಜೀವನಕ್ಕೆ ಏನೂ ಆಗಿಲ್ಲ, ಹೆದರ್ಕೋಬೇಡ, ಧೈರ್ಯವಾಗಿರು. ಅಲ್ವಾ? ಮಿತ್ರನ್ ನೋಡಿದ್ರೆ ಮನ್ಸು ನೋವಾಗುತ್ತೆ. ಹೊರಗಡೆ ಮಾಮೂಲಾಗಿದ್ರು ಹೊರಕ್ಕಾಗ್ದಿರೋ ಭಾರ ಎದೆ ಮೇಲಿದ್ಯೇನೋ ಅಂತ ಅನಿಸ್ತಿದೆ ನಂಗೆ. ನಡೆದಿರೋದು ಚಿಕ್ಕ ವಿಷಯ ಅಲ್ಲ, ಕೂಡ್ಲೆ ಮರ್ತು ಹೋಗೋದಿಕ್ಕೆ, ಮಾಮೂಲಾಗಿರೋದಕ್ಕೆ. ಮಿತ್ರನ್ ಜೀವನದಲ್ಲಿ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡದೇ ಇದ್ದಂಥ ಇಶ್ಯೂ ಇದು. ಸರಿ ಹೋಗೋದಕ್ಕೆ ಸಮಯ ಹಿಡಿಯುತ್ತೆ. ನಾವೆಲ್ಲರೂ ಇದೀವಲ್ಲ, ಅವನು ಆದಷ್ಟು ಬೇಗ ನಾರ್ಮಲ್ ಆಗ್ತಾನೆ. ಏನೂ ಆಗಲ್ಲ, ಎಲ್ಲರೂ ನಿಶ್ಚಿಂತೆಯಿಂದ ಇರಿ. ಹಲೋ ಚಂದು. ಆ ನ್ಯೂಸ್ ಏನು, ಆ ನ್ಯೂಸೆನ್ಸ್ ಏನು? ಕೆಲ್ಸ ಕೇಳಕ್ ಹೋದ್ರೆ ಅವ್ರ ಆಫೀಸ್ನಲ್ಲಿ ನನ್ ಮರ್ಯಾದೆ ತೆಗ್ದ. ಅದಕ್ಕೆ ಆ ಮಿತ್ರನ್ ಮರ್ಯಾದೆ ನಾನ್ ತೆಗಿಬೇಕು ಅಂತ ಡಿಸೈಡ್ ಮಾಡಿದೆ. ಅವರು ದೊಡ್ಡವರು, ಪ್ರಾಬ್ಲಮ್ ಆಗುತ್ತೇನೋ. ಡೋಂಟ್ ವೆರಿ ಚಂದು. ದೊಡ್ಡವರಾಗಿದ್ದಕ್ಕೇನೆ ಹೆಸರಿಗೋಸ್ಕರ, ಪ್ರತಿಷ್ಠೆಗೋಸ್ಕರ ಯೋಚನೆ ಮಾಡಿ ಸ್ವಲ್ಪ ಹೆದರ್ಕೊಳ್ತಾರೆ. ನೀನು ಯಾವ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತೀಯ ಅಂತ ಭಯ. ಬಿಟ್ಬಿಡ್ಬೋದಲ್ಲ? ನೋ ವೇ. ಸರಿ ಅಂತ ಬಿಡೋದು, ಸಮಸ್ಯೆ ಬರುತ್ತೇನೋ ಅಂತ ಭಯ ಪಡೋದು ನಾನ್ ಹಾಗಲ್ಲ. ಆ ಮಿತ್ರ ನಂದನ್ನ ರೋಡ್ಗ್ ತರೋ ತನಕ ನಾನ್ ಸುಮ್ನೆ ಬಿಡೋದಿಲ್ಲ. ಇನ್ನೊಂದ್ಸಲ ಯೋಚನೆ ಮಾಡು. ಎಲ್ಲ ಯೋಚನೆ ಮಾಡಿದ್ಮೇಲೆ ನಾನ್ ಕಂಪ್ಲೇಂಟ್ ಕೊಟ್ಟಿದ್ದು. ಯು ಡೋಂಟ್ ವರಿ. ಆ ಮಿತ್ರನ್ನ ಹೇಗ್ ಆಟ ಆಡ್ಸೋದು, ಹೇಗ್ ಸೋಲ್ಸೋದು ಅಂತ ನನಗ್ ಚೆನ್ನಾಗ್ ಗೊತ್ತು. ಒಂದ್ ನಿಮಿಷ ಲೈನಲ್ಲೇ ಇರು, ಯಾರು ಬಂದ್ರು ಅನ್ಸುತ್ತೆ. ಓಕೆ ಓಕೆ. ಯಾರ್ ನೀವು? ಮಿತ್ರಾಗೆ ಬೇಕಾದವರು. ನನ್ನ ಹತ್ರ ಏನ್ ಕೆಲ್ಸ? ಡೈರೆಕ್ಟ್ ಆಗಿ ಪಾಯಿಂಟಿಗೆ ಬರ್ತೀನಿ. ನೀನು ಮಿತ್ರ ಆಫೀಸ್ಗೆ ಜಾಬ್ಗೋಸ್ಕರ ಬಂದಿದ್ದು. ಜಾಬ್ ಕೊಡ್ಲಿಲ್ಲ, ಅದ್ ನಿನಗೆ ಇಷ್ಟ ಆಗ್ಲಿಲ್ಲ ಅಷ್ಟೇ ಅಲ್ವಾ? ಅದು ಲಿಸನ್, ಆ ಜಾಬ್ ನಿನಗ್ ಕೊಡಿಸ್ತೀನಿ, ಸೇಮ್ ಜಾಬ್. ಬಂದು ಕೇಸ್ ವಾಪಸ್ ತಗೋ. ನನಗೆ ಆ ಜಾಬ್ ಇಲ್ಲ ಅಂದ್ರೆ 100 ಜಾಬ್ ಸಿಗುತ್ತೆ. ಆದ್ರೆ ಆ ಮಿತ್ರ ನನ್ನ ಜೊತೆ ಮಿಸ್ಬಿಹೇವ್ ಮಾಡ್ದ. ಅದೇ ನನ್ನ ಕೈಲಿ ಸಹಿಸೋಕಾಗ್ತಿಲ್ಲ. ಮತ್ತೆ ಮತ್ತೆ ನೀನು ಅದೇ ಸುಳ್ಳು ಹೇಳಿ ಅದನ್ನ ನಿಜ ಮಾಡೋದಕ್ಕೆ ಟ್ರೈ ಮಾಡ್ಬೇಡ. ನೀನ್ ಅದನ್ನ ಸುಳ್ಳು ಅಂದ್ಕೊಂಡ್ಬಿಟ್ರೆ ಆ ನಿಜ ಸುಳ್ಳಾಗ್ಬಿಡುತ್ತಾ? ಆ ಮಿತ್ರ ನೀವ್ ಅಂದ್ಕೊಂಡಷ್ಟೇನು ಅಮಾಯಕನಲ್ಲ, ಕಾಮುಕ. ಮೈಂಡ್ ಯೋರ್ ಟಂಗ್. ಮಿತ್ರ ಬಗ್ಗೆ ಇನ್ನೊಂದ್ ಮಾತಾಡಿದ್ರು ನಿನ್ ನಾಲ್ಗೆ ಸೀಳ್ಬಿಡ್ತೀನಿ. ಮೊದ್ಲೇ ಇಲ್ದ ನೀವು ಹೋಗಿ.
ಮನಿಷಾ ಮನಿಷಾ ಲಿಸನ್. ಮನಿಷಾ ಕಂಟ್ರೋಲ್ ಯೋರ್ ಸೆಲ್ಫ್. ನಾವು ಪ್ರಾಬ್ಲಮ್ನ ಕ್ಲಿಯರ್ ಮಾಡಕ್ ಬಂದಿದ್ದು, ಕ್ರಿಯೇಟ್ ಮಾಡಕ್ಕಲ್ಲ. ಅಂಡರ್ಸ್ಟ್ಯಾಂಡ್? ನೋಡು, ನೀನ್ ದುಡ್ಡುಗೋಸ್ಕರನೇ ಇಷ್ಟೆಲ್ಲ ಮಾಡಿದ್ದು ಅಂತ ಅರ್ಥ ಆಗ್ತಿದೆ. ದುಡ್ಡು ಕೊಡ್ತೀನಿ, ಕೇಸ್ ವಾಪಸ್ ತಗೋ. ಒಬ್ಳು ಹುಡುಗಿ ಮಾನನ ದುಡ್ಡಿಗೆ ತಗೊಳ್ತೀಯಾ? ನಿನ್ನ ಮಾನನ್ ಕೂಡ ದುಡ್ಡಿಗೆ ಮಾರ್ತೀಯಾ? ಶಟ್ ಅಪ್ ಯು. ಮನಿಷಾ ಪ್ಲೀಸ್ ಪ್ಲೀಸ್. ಯು ಬ್ಲಡಿ ಬಗ. ನನ್ನ ಹತ್ರನೇ ಗೇಮ್ಸ್ ಆಡಕ್ ನೋಡ್ತಿದ್ಯಾ? ಒಳ್ಳೆ ಆಫರ್ ಕೊಟ್ಟಿದ್ದೆ, ನನ್ ಮಾತನ್ ಕೇಳಿಲ್ಲ. ಇನ್ನು ನಾನ್ ಏನು ಅಂತ ನಿನಗ್ ತೋರಿಸ್ತೀನಿ. ಎಲ್ಲ CCTV ಕ್ಯಾಮೆರಾ ಫುಟೇಜ್ನು ತೆಗ್ಸಿ ಅಲ್ಲಿ ಬಂದು ನೀನ್ ಅದ್ ಏನೇನ್ ವೇಷ ಮಾಡಿದ್ಯೋ ಎಲ್ಲ ಈ ಪ್ರಪಂಚಕ್ಕೆ ತಿಳಿಯೋ ಹಾಗೆ ಮಾಡ್ತೀನಿ. ನೆನಪಿಟ್ಕೋ. ಬನ್ನಿ ಆಂಟಿ. ಹೇಳು ಚಂದು. ಅವರು CCTV ಫುಟೇಜ್ ಅಂತಿದ್ದಾರೆ. ಪ್ರಾಬ್ಲಮ್ ಆಗುತ್ತೇನೋ ಪ್ರಿಯಾ? ಡೋಂಟ್ ವರಿ ಚಂದು. ಮಿತ್ರ ಆಫೀಸ್ನಲ್ಲಿ ಯಾವುದೇ CCTV ಕ್ಯಾಮ್ರಾನು ವರ್ಕ್ ಆಗ್ತಿರ್ಲಿಲ್ಲ. ಅದು ನಿನ್ಗೆ ಗೊತ್ತು? ಗೊತ್ತು. ಸೆಕ್ಯೂರಿಟಿ ಸರ್, ಆಫೀಸಲ್ಲಿ CC ಕ್ಯಾಮ್ರಾ ವರ್ಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಮಿತ್ರ ಅವ್ರ ರೂಮಲ್ಲಿ ವರ್ಕ್ ಆಗಬೇಕು. ಸರಿ ಸರ್. ಅದಕ್ಕೆ ಇಷ್ಟು ಅರ್ಜೆಂಟ್ ಮಾಡ್ತಿರೋದು. ನೀನು ಕೂಡ ಬೇಗ ಕಾಲ್ ಮಾಡಿ ಅವ್ರನ್ನ ಇಲ್ಲಿ ಬರಕ್ಕೆ ಹೇಳು. ಓಕೆ ಸರ್. ಇದೇ ನಡೆದಿದ್ದು. ಏನೇ ಹೌ, ನೀನು ಸ್ವಲ್ಪ ಹುಷಾರಾಗಿರು. ಸರಿ. ಬಟ್ ನೀನು ಊರಿಂದ ಆದಷ್ಟು ಬೇಗ ಬಾ ಚಂದು. ಐ ಮಿಸ್ ಯು ಅ ಲಾಟ್. ಸರಿ, ಬೇಗ ಬರ್ತೀನಿ. ಆಕ್ಚುಲಿ ಅವಳಿಗ ಆಫರ್ ಕೂಡ ಕೊಟ್ಟು ತಪ್ಪು ಮಾಡಿದೆ. ಡೈರೆಕ್ಟ್ ಆಗಿ CCTV ಫುಟೇಜ್ನ ನ್ಯೂಸ್ ಚಾನೆಲ್ ಅವ್ರಿಗೆ ಕೊಟ್ಟಿದ್ರೆ ಕೆಲಸ ಮುಗಿತಿತ್ತು. 1 ಮಿನಿಟ್ ಆಂಟಿ. ಹಲೋ, ನಾನ್ ಮನಿಷಾ ಮಾತಾಡ್ತಿರೋದು. ಹೇಳಿ ಮೇಡಮ್. ಅರ್ಜೆಂಟ್ ಆಗಿ ಇವತ್ತಿನ CCTV ಫುಟೇಜ್ ಎಲ್ಲ ರೆಡಿ ಮಾಡಿಡಿ. ನಾನು ಈಗಲೇ ಬಂದು ಕಲೆಕ್ಟ್ ಮಾಡ್ಕೋತೀನಿ. ಸಾರಿ ಮೇಡಮ್, 3 ದಿನದಿಂದ ಆಫೀಸಲ್ಲಿ CC ಕ್ಯಾಮೆರಾ ಕೆಲಸ ಮಾಡ್ತಾ ಇಲ್ಲ. ಏನಾಯ್ತು? 3 ಡೇಸ್ ಇಂದ ಆಫೀಸಲ್ಲಿ CCTV ಕ್ಯಾಮೆರಾಸ್ ಕೆಲಸ ಮಾಡ್ತಿಲ್ವಂತೆ. ಸರಿ, ಹೋಗೋಣ ಬಾ. ಏನ್ ಬೇಕು ರೀ? ಟವಲ್ ಹೊರಗಡೆ ಹಾಕಿದ್ದೀನಿ, ನಾನ್ ತಗೊಂಬರ್ತೀನಿ ರೀ. ತಪ್ಪು ಮಾಡಿದೆ ಅಂತ, ತಪ್ಪು ದಾರಿಲಿ ಹೋದೆ ಅಂತ ಎಲ್ಲರ ಹಾಗೆ ಭಾಗ್ಯನೂ ಅನ್ಕೋತಿದ್ದಾಳ. ನನ್ನ ಕೇಳಕ್ಕೂ ಆಗ್ದೆ, ಏನು ಹೇಳಕ್ಕೂ ಆಗ್ದೆ ಪಾಪ ಎಷ್ಟು ಒದ್ದಾಡ್ತಿದ್ದಾಳೋ. ಮಾಡಿ. ಕೆಲ್ಸ ಕೇಳ್ಕೊಂಡ್ ಬಂದಿರೋ ಹುಡುಗಿಗೆ ಸುರಕ್ಷತೆನೇ ಇಲ್ವಾ ಅಂತ ಮತ್ತೊಂದ್ಸರಿ ಪ್ರಶ್ನೆ ಮಾಡೋ ಹಾಗೆ ಮಾಡಿದ್ದಾರೆ ಮಿಸ್ಟರ್ ಮಿತ್ರಾನಂದನ್. ಅವ್ರ ಹತ್ರ ಕೆಲಸ ಕೇಳ್ಕೊಂಡ್ ಬಂದಿರೋ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿರೋ ವಿಷಯ ಇವಾಗ ನಗರ ತುಂಬಾ ಪ್ರಚಾರವಾಗಿದೆ.
ಮಿತ್ರಾನಂದನ್ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಅವ್ರಿಗೆ ಕೊಡೋ ಶಿಕ್ಷೆನ ನೋಡಿ ಮತ್ತೆ ಯಾರು ಈ ತರ ಮಾಡಬಾರ್ದು ಅಂತ ಜನಗಳು ಬೇಡ್ಕೊಳ್ತಾ ಇದ್ದಾರೆ. ಅಬ್ಬಾ, ಈಗ ನನ್ಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ನನ್ಗೆ ಸಿಕ್ತಿರೋ ಅವಕಾಶ, ಅದೃಷ್ಟ ಆ ಭಾಗ್ಯನ್ಗೆ ಸಿಕ್ತು ಅಂತ ನಾನ್ ತುಂಬಾ ಒದ್ದಾಡ್ಬಿಟ್ಟೆ. ಈಗ ಭಾಗ್ಯ ಎಷ್ಟು ಅಳ್ತಿದ್ದಾಳೆ ಅಂತ ಕಲ್ಪನೆ ಮಾಡ್ಕೊಂಡ್ರೆ ಸಂಕ್ರಾಂತಿ, ದಸರಾ, ದೀಪಾವಳಿ ಎಲ್ಲ ಒಂದೇ ಸಲ ಸಂಭ್ರಮ ಮಾಡ್ಕೊಂಡಂಗಿದೆ ನನಗೆ. ಈಗ ಭಾಗ್ಯ ಹೇಗಿದಳು ಒಂದ್ಸಲ ಫೋನ್ ಮಾಡಿ ಕೇಳೋಣ ಇರು.